Guys, welcome to my YouTube channel. This video dedicated to all fathers. Happy Father's Day to the all amazing fathers. ಜೀವನದಲ್ಲಿ ನಾವು ಇಷ್ಟಪಡೋ ಮೊದಲನೇ ವ್ಯಕ್ತಿ ಅಂದ್ರೆ ಅಪ್ಪ. ಬಿಕಾಸ್ ಎಲ್ರನ್ನ ಕೇಳೋ ಮೊದಲೇ ತಂದ್ಕೊಡ್ ಜೀವ ಅದು. ಅಪ್ಪ ಬರ್ತಿದ್ದಾರೆ ಅಂದಾಗ ಆಗೋ ಭಯ, ಅಪ್ಪ ಜೊತೆಗಿದ್ದಾರೆ ಅಂದಾಗ ಬರೋ ಧೈರ್ಯ ಎಂತ ಪವರ್ ಅಲ್ವಾ. ತನ್ನೆಲ್ಲಾ ಕನ್ಸನ್ನ ಬದಿಗಿಟ್ಟು ತನ್ನ ಮಕ್ಕಳಿಗಾಗಿ ಬರ್ತಾನಲ್ವಾ, ಅದು ಕಣ್ರಿ ಅಪ್ಪ ಅಂದ್ರೆ. ಅಪ್ಪ ಅಮ್ಮನ ಹಾಗೆ ನಂಗೆ ಬೆಸ್ಟ್ ಫ್ರೆಂಡ್ ಅಲ್ಲ, ಗಾಸಿಪ್ ಶೇರ್ ಅಂತೂ ಮಾಡೋದೇ ಇಲ್ಲ. ಯಾಕಂದ್ರೆ ಅಪ್ಪ ಅಂದ್ರೆ ಭಯ. ಬೆಟ್ಟದಷ್ಟು ಪ್ರೀತಿನ ಮನ್ಸಲ್ಲಿ ಇಟ್ಕೊಂಡು ಮುಂದೆ ಒರಟಾಗಿ ಮಾತಾಡೋ ನನ್ನ ಅಪ್ಪ ಯಾವತ್ತೂ ನಂಗೆ ಸೂಪರ್ ಹೀರೋನೇ ಕಣ್ರಿ. ಕಷ್ಟ ಅಂದಾಗ ದೇವ್ರು ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಅಪ್ಪ ಮಾತ್ರ ಬಂದೇ ಬರ್ತಾರೆ. ಅಷ್ಟಕ್ಕೂ ಅಪ್ಪ ಅಂದ್ರೆ ನಂಬಿಕೆ, ಅಪ್ಪ ಅಂದ್ರೆ ಧೈರ್ಯ, ಪ್ರೀತಿ, ಕಾಳಜಿ, ಜವಾಬ್ದಾರಿ, ಜೀವನ, ಪ್ರಪಂಚ. ಮುಂದೆ ಎಷ್ಟೇ ಕೋಪ ತೋರಿಸಿದ್ರು ಮನ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋ ಜೀವ ನನ್ನ ಅಪ್ಪ. ಅಮ್ಮ ಯಾವಾಗ್ಲೂ ಹೇಳಿದ್ ನೆನಪು, ಯಾವ್ದಕ್ಕೂ ದುಃಖಿಸದ ನನ್ನಪ್ಪ ನನ್ನನ್ನ ಹಾಸ್ಟೆಲ್ಗೆ ಬಿಟ್ಟಾಗ ಮೊದಲ ಬಾರಿ ಕಣ್ ತುಂಬಿಸ್ಕೊಂಡಿದ್ರಂತೆ. ತನ್ನ ಜೀವನ ಪರ್ಯಂತ ಕಣ್ಣೀರ್ ಹಾಕ್ದೇನೆ ಇದ್ದ ನನ್ನಪ್ಪ ನನ್ಗೋಸ್ಕರ ದುಃಖಿಸ್ತಾನೆ ಅಂದ್ರೆ ನನ್ನಪ್ಪನ ಪ್ರಪಂಚ ನಾನಲ್ದೆ ಇನ್ಯಾರು. ಪ್ರತಿ ತಿಂಗಳು ಹಾಸ್ಟೆಲ್ ಮೆಸ್ ಬಿಲ್ಗೆ 2,000 ಕೇಳಿದ್ರೆ 5,000 ಹಾಕೋ ನನ್ನಪ್ಪ ನನ್ನ ಹತ್ರ ಇಲ್ಲಿ ತನಕ ಲೆಕ್ಕ ಕೇಳಿದ್ದೇ ಇಲ್ಲ. ಅಪ್ಪ ದುಡ್ಡು ಬೇಕು ಅಂದ್ರೆ ಯಾಕೆ ಬೇಕು ಅಂತಾನು ಕೇಳ್ದೆ ದುಡ್ಡು ಹಾಕೋ ನನ್ನಪ್ಪ ಕುಬೇರ ಅಲ್ದಿದ್ರು ನನ್ನ ಪಾಲಿಗೆ ಏನೋ ಕಡಿಮೆ ಮಾಡ್ದೆ ರಾಜ್ಕುಮಾರಿ ಹಾಗೆ ನನ್ ಬೆಳೆಸ್ಬಿಟ್ಟ. ಯಾವಾಗ್ಲೂ ಕೊಳೆಯಾದ ಬೆವ್ರ ಬಟ್ಟೆಯಲ್ಲಿರೋ ನನ್ನಪ್ಪ ನನಗ್ ಮಾತ್ರ ಹೊಸ ಬಟ್ಟೆನೆ ಕೊಡಿಸ್ತಿದ್ದ. ಅಪ್ಪ ದೇವರೇನಾದ್ರೂ ಪ್ರತ್ಯಕ್ಷ ಆಗಿ ನಂಗೇನ್ ಬೇಕು ಅಂತ ಕೇಳಿದ್ರೆ ನಂಗೆ ಅಪ್ಪನ ಆಸ್ತಿ ಬೇಕು ಅಂತ ಕೇಳಲ್ಲ, ಅಪ್ಪ ಅನ್ನೋ ಒಂದ್ ಆಸ್ತಿ ಇದ್ರೆ ಸಾಕು ಅಂತ ಕೇಳ್ತೀನಿ. ಅಪ್ಪ ನಿನ್ ಕೋಪದ ಹಿಂದಿನ ಪ್ರೀತಿ, ನೀನು ಒರಟು ಮಾತಿನ ಹಿಂದಿನ ಕಾಳಜಿ, ಅಮ್ಮ ನಿನ್ ಬಗ್ಗೆ ಹೇಳೋ ಒಂದೇ ಮಾತು ನಿನ್ನಪ್ಪಗೆ ನೀವಿಬ್ರು ಮಕ್ಕಳು ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಅಂತ. ಅಪ್ಪ ಎಷ್ಟೋ ವರ್ಷದಿಂದ ಅಂದ್ಕೊಂಡ್ ಮಾತು ಇದು ಅಪ್ಪ. ಅಪ್ಪ ಐ ಲವ್ ಯು ಅಪ್ಪ, ನೀನೇ ಸಾಟಿ ಅಪ್ಪ. ಐ ಲವ್ ಯು ಅಪ್ಪ. ಹ್ಯಾಪಿ ಫಾದರ್ಸ್ ಡೇ ಒನ್ಸ್ ಅಗೇನ್ ಅಪ್ಪ.